ನಮಸ್ಕಾರ, ವಿಶೇಷ ಬುಲೆಟಿನ್ಗೆ ಸ್ವಾಗತ. ನಾನು ಅರುಣ್ ಖುಗಾರ್. ಅಭಿವೃದ್ಧಿ, ಆರ್ಥಿಕತೆ, ಬಲಿಷ್ಠ ಭಾರತ, ನಿರ್ಮಲಾ ಲೆಕ್ಕ, ಮೋದಿ ಮೆಚ್ಚುಗೆ. ಮದರ್ ಆಫ್ ಆಲ್ ಡೀಲ್ಸ್ನ ದಿಕ್ಸೂಚಿ, ಯುವಕರ ಮೇಲೆ ಅತಿ ದೊಡ್ಡ ನಂಬಿಕೆ. ನಿರ್ಮಲಾ ನಮೋ ಆಶಾಗೋಪುರ, ಭವಿಷ್ಯ ಭಾರತಕ್ಕೆ ಪೂರಕವೇ? ನೋಡೋಣ ನಮೋ ಲೆಕ್ಕ ಸುದ್ದಿ. ಈ ಬಾರಿಯ ಕೇಂದ್ರದ ಬಜೆಟ್ ನ ಮದರ್ ಆಫ್ ಆಲ್ ಡೀಲ್ಸ್ ನ ದಿಕ್ಸೂಚಿ ಅಂತ ಕರೆಯಲಾಗ್ತಾ ಇದೆ. ಯುರೋಪಿಯನ್ ಕಂಟ್ರಿಗಳ ಜೊತೆಗೆ ಆದಂತಹ ಅತಿ ದೊಡ್ಡ ಒಪ್ಪಂದ, ಪ್ರಪಂಚದ ಎಲ್ಲ ಒಪ್ಪಂದಗಳಿಗೂ ತಾಯಿ ಅನ್ನುವಂತಹ ರೀತಿಯಲ್ಲಿ ಅತಿ ದೊಡ್ಡ ಒಪ್ಪಂದ ಅನ್ನುವಂತಹ ಅರ್ಥದಲ್ಲಿ ಭಾರತ ಮತ್ತು ಯುರೋಪಿಯನ್ ಕಂಟ್ರಿಗಳ ಮಧ್ಯದಲ್ಲಿ ಆದಂತಹ 2-3 ದಿನಗಳ ಹಿಂದೆ ಆದಂತಹ ಆ ಒಂದು ಒಪ್ಪಂದ, ಅದರ ದಿಕ್ಸೂಚಿ ಅಂತ ಕರೆಯಲಾಗ್ತಾ ಇದೆ. ಮತ್ತು ಕೆಲವೇ ದಿನಗಳಲ್ಲಿ ಭಾರತ ಪ್ರಪಂಚದ 3ನೇ ಅತಿ ದೊಡ್ಡ ಆರ್ಥಿಕ ಬಲಶಾಲಿ ದೇಶವಾಗಿ ಹೊರಹೊಮ್ಮುತ್ತೆ ಅನ್ನುವಂತಹ ಆಶಾದಾಯಕವಾಗಿ ಮಂಡಿಸಿರುವಂತಹ ಬಜೆಟ್ ಅಂತ ಕೂಡ ಕೇಂದ್ರ ಇದನ್ನ ಹೇಳಿಕೊಳ್ತಾ ಇದೆ. ಸೊ ಫೈನಲಿ ಬಹು ನಿರೀಕ್ಷಿತ ಕೇಂದ್ರದ ಬಜೆಟ್ ಈಗ ಮಂಡನೆಯಾಗಿದೆ. ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಮಂಡಿಸಿದ್ರು. ಇನ್ನು ಕೇಂದ್ರ ಸರ್ಕಾರ 2026 ಮತ್ತು 27ನೇ ಸಾಲಿನ ಈ ಬಜೆಟ್ನಲ್ಲಿ ಒಂದಿಷ್ಟು ಹೊಸ ಯೋಜನೆಗಳನ್ನ ಘೋಷಣೆ ಕೂಡ ಮಾಡಿದೆ. ಭಾರತವನ್ನ ಜಾಗತಿಕ ಉತ್ಪಾದನಾ ಕೇಂದ್ರವನ್ನಾಗಿಸಲು ಹಲವು ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಲಾಯಿತು. ಬಯೋಫಾರ್ಮಾ ಶಕ್ತಿ ಹಾಗೂ ಮಹಿಳೆಯರಿಗೆ ಶಿ ಮಾರ್ಟ ಸೇರಿದಂಗೆ ಹಲವು ಹೊಸ ಯೋಜನೆಗಳನ್ನ ಈ ಬಾರಿ ಘೋಷಣೆ ಮಾಡಲಾಗಿದೆ. ಜಾಗತಿಕ ಬಯೋಫಾರ್ಮಾ ಉತ್ಪಾದನಾ ಕೇಂದ್ರವಾಗಿ ಅಭಿವೃದ್ಧಿಪಡಿಸುವುದಕ್ಕೆ 5 ವರ್ಷಗಳಲ್ಲಿ 10,000 ಕೋಟಿ ವೆಚ್ಚ ಮಾಡೋಕೆ ಭಾರತ ನಿರ್ಧಾರ ಮಾಡಿಯಾಗಿದೆ. ಇನ್ನು ವಿಶೇಷವಾಗಿ ಜವಳಿಗಳಿಗೆ ಸಮಗ್ರ ಕಾರ್ಯಕ್ರಮ, ಬಹುಭಾಷಾ AI ಸಾಧನ, ಹೊಸ ಆದಾಯ ತೆರಿಗೆ ಕಾಯ್ದೆ, ಹೀಗೆ 10 ಹಲವು ವಿಶೇಷ ಯೋಜನೆಗಳನ್ನ ಘೋಷಣೆ ಮಾಡಲಾಯಿತು. ಬಟ್ ಇದೆಲ್ಲ ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಸಹಜವಾಗಿ ಕೇಂದ್ರದ ಬಜೆಟ್ ಅನ್ನ ಎಲ್ಲ ವಿರೋಧ ಪಕ್ಷಗಳು ಕೂಡ ಇದೊಂದು ನಿರಾಶಾದಾಯಕವಾದಂತಹ ಬಜೆಟ್, ದೂರದೃಷ್ಟಿ ಇಲ್ಲದಂತಹ ಬಜೆಟ್ ಅಂತೆಲ್ಲ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. 40,000 crores to capitalize on this momentum. I propose to launch the Mahatma Gandhi Gram Swaraj Initiative 1.0, expanded India's semiconductor sector capability. High value agriculture. We will support a dedicated program to enhance farmer incomes and in bringing value addition by engaging youth. ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಸತತ 9ನೇ ಬಾರಿಗೆ ಬಜೆಟ್ ಮಂಡಿಸಿದ್ದಾರೆ. ಈ ಬಾರಿ ಜನಪ್ರಿಯ ಘೋಷಣೆಗಳಿಗೆ ಆದ್ಯತೆ ಕೊಡದೆ ಜನಪರ ಯೋಜನೆಗಳಿಗಷ್ಟೇ ಆದ್ಯತೆ ನೀಡಲಾಗಿದೆ. ದೂರದೃಷ್ಟಿಯ ಲೆಕ್ಕ ಹಾಕಿದ ಮೋದಿ ಹಾಗೂ ನಿರ್ಮಲಾ ಸೀತಾರಾಮನ್ ಸೆಮಿಕಂಡಕ್ಟರ್, ರೇರ್ ಅರ್ತ್ ಮಿನರಲ್ಸ್, ಪ್ರವಾಸೋದ್ಯಮ, ಆರೋಗ್ಯ, ಹೂಡಿಕೆಗೆ ಒತ್ತು ನೀಡಿದ್ದಾರೆ. ನಿರ್ಮಲಾ ಸೀತಾರಾಮನ್ ಬಜೆಟ್ನ ಹೈಲೈಟ್ಸ್ ಹೀಗಿದೆ. ಬಯೋಫಾರ್ಮಾ ಹಬ್ಗೆ 10,000 ಕೋಟಿ ಘೋಷಿಸಲಾಗಿದೆ. ದೇಶದಲ್ಲಿ ಹೊಸದಾಗಿ 3 ಫಾರ್ಮಾ ಕಾಲೇಜುಗಳ ಘೋಷಣೆಯಾಗಿದೆ. ಸೆಮಿಕಂಡಕ್ಟರ್ ವಲಯಕ್ಕೆ 40,000 ಕೋಟಿ, ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ 10,000 ಕೋಟಿ ಘೋಷಿಸಲಾಗಿದೆ. ಮಹಾತ್ಮ ಗಾಂಧಿ ಗ್ರಾಮ್ ಸ್ವರಾಜ್ ಯೋಜನೆ ಮೂಲಕ ಗ್ರಾಮೀಣಾಭಿವೃದ್ಧಿಗೆ ಆದ್ಯತೆ ನೀಡಲಾಗಿದೆ. ಸಣ್ಣ ಕೈಗಾರಿಕೆಗಳ ಅಭಿವೃದ್ಧಿಗೆ 2,000 ಕೋಟಿ, ಆತ್ಮನಿರ್ಭರ್ ಭಾರತಕ್ಕಾಗಿ 2,000 ಕೋಟಿ ನೀಡಲಾಗಿದೆ. ಎಂಎಸ್ಎಂಇಗಳ ಉತ್ತೇಜಿಸುವ ಹಲವು ಯೋಜನೆಗಳು ಬಜೆಟ್ನಲ್ಲಿವೆ. ದೇಶದ ಭವಿಷ್ಯದ ಚಾಂಪಿಯನ್ಗಳಿಗಾಗಿ 10,000 ಕೋಟಿ, ಜಾಮ್ನಗರದಲ್ಲಿ WHO ಕೇಂದ್ರ ಸ್ಥಾಪನೆ, ಪ್ರತಿ ಜಿಲ್ಲೆಯಲ್ಲೂ ಬಾಲಕಿಯರ ಹಾಸ್ಟೆಲ್, ಕ್ರೀಡಾಪಟುಗಳಿಗೆ ಖೇಲೋ ಇಂಡಿಯಾ ಮಿಷನ್, ಗೋಡಂಬಿ, ತೆಂಗು, ಕೋಕೋ ಅಭಿವೃದ್ಧಿ ಯೋಜನೆಗಳ ಪ್ರಸ್ತಾಪವಾಗಿದೆ. ಅತ್ಯಾಧುನಿಕ AI ಮೂಲಕ ಕೃಷಿ ವಲಯ ಉನ್ನತೀಕರಣಕ್ಕೆ ಆದ್ಯತೆ ಇದೆ. ಗ್ರಾಮೀಣ ಮಹಿಳಾ ಉದ್ಯಮಿಗಳಿಗೆ ಶಿ ಮಾರ್ಟ್ ಘೋಷಿಸಲಾಗಿದೆ. ಕ್ಯಾನ್ಸರ್ ಸಂಬಂಧಿತ 17 ಔಷಧಿಗಳ ಮೇಲೆ ರಿಯಾಯಿತಿ ಇದೆ. ದೇಶದಲ್ಲಿ 3 ಹೊಸ ಏಮ್ಸ್, 7 ರೈಲು ಕಾರಿಡಾರ್ಸ್ ಯೋಜನೆಯನ್ನ ಪ್ರಸ್ತಾಪಿಸಲಾಗಿದೆ. ಒಡಿಶಾ, ಕೇರಳ, ಛತ್ತೀಸ್ಗಢದಲ್ಲಿ ಗಣಿಗಾರಿಕೆ ಕಾರಿಡಾರ್ ಪ್ರಸ್ತಾಪ ಮಾಡಲಾಗಿದೆ. India's animation, visual effects, gaming and comics sector, ABGC sector, is a growing industry projected to require 2 million professionals by 2030. ಆದಾಯ ತೆರಿಗೆ ಯಥಾಸ್ಥಿತಿ, ಐಟಿ ರಿಟರ್ನ್ಸ್ ಸಲ್ಲಿಕೆಗೆ ಅವಕಾಶ. ಬಜೆಟ್ ಅನ್ನುತ್ತಲೇ ಎಲ್ಲರ ದೃಷ್ಟಿ ಬೀಳುವುದು ಆದಾಯ ತೆರಿಗೆ ಲೆಕ್ಕಾಚಾರದ ಮೇಲೆ.
ಈ ಬಾರಿ ಆದಾಯ ತೆರಿಗೆಯಲ್ಲಿ ಯಾವುದೇ ಬದಲಾವಣೆ ಮಾಡದೆ ಕಳೆದ ವರ್ಷದ ತೆರಿಗೆಯನ್ನೇ ಯಥಾವತ್ತು ಇಡಲಾಗಿದೆ. I propose to extend time available for revising returns from 31st December to up to 31st March with the payment of a nominal fee. I also propose to stagger the timeline for filing of tax returns. Individuals with ITR 1 and ITR 2 returns will continue to file till 31st July, and non-audit business cases or trusts are proposed to be allowed time till 31st August. ಕೇಂದ್ರದ ಬಜೆಟ್ನಿಂದಾಗಿ ಹಲವು ವಸ್ತುಗಳು ದುಬಾರಿಯಾಗಲಿವೆ. ಮದ್ಯ, ಗುಟ್ಕಾ, ಬೀಡಿ, ಸಿಗರೇಟು, ತಂಬಾಕು ಸೇರಿದಂತೆ ಆಮದು ಯಂತ್ರೋಪಕರಣಗಳು, ಕಲ್ಲಿದ್ದಲು, ಆಮದು ಪ್ಲಾಸ್ಟಿಕ್ ವಸ್ತುಗಳು, ಟೆಲಿಕಾಂ ಉಪಕರಣಗಳು ದುಬಾರಿಯಾಗಲಿವೆ. ಹಾಗೆ ಲೆದರ್ ಶೂ, ಸೆಣಬು, 17 ಬಗೆಯ ಕ್ಯಾನ್ಸರ್ ಔಷಧಿಗಳು, ಮಧುಮೇಹ ಔಷಧ, ಕ್ರೀಡಾ ಉಪಕರಣಗಳು, ಮೈಕ್ರೋವೇವ್ ಓವನ್ಗಳು, ಸೌರ ಫಲಕಗಳು, ಇವಿ ಬ್ಯಾಟರಿಗಳು, ಸ್ಮಾರ್ಟ್ಫೋನ್ಗಳು ಹಾಗೂ ಸೋಲಾರ್ ಬಿಡಿಭಾಗಗಳು ಅಗ್ಗವಾಗಲಿವೆ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಪ್ರಧಾನಿ ಮೋದಿ ಶ್ಲಾಘಿಸಿದ್ದಾರೆ. ಉತ್ತಮ ಆಡಳಿತ, ಅಭಿವೃದ್ಧಿಗೆ ಪೂರಕ, ಸಮಾಜಮುಖಿ ಬಜೆಟ್ ಎಂದು ಬಣ್ಣಿಸಿದ್ದಾರೆ. साथियों, इस बजट में मेक इन इंडिया और आत्मनिर्भर भारत अभियान को नई रफ्तार के लिए महत्वाकांक्षी रोड मैप प्रस्तुत किया गया है. इस बजट में नई उभरती इंडस्ट्रीज यानी सनराइज सेक्टर्स को जिस मजबूती के साथ समर्थन दिया गया है वह अभूतपूर्व है. ये करोड़ों देशवासियों का संकल्प है दुनिया के एक ट्रस्टेड डेमोक्रेटिक पार्टनर और ट्रस्टेड क्वालिटी सप्लायर के रूप में भारत की भूमिका लगातार बढ़ रही है. हाल में जो बड़ी-बड़ी ट्रेड डील्स भारत ने की है, मदर ऑफ ऑल डील्स, उसका मैक्सिमम बेनिफिट भारत के युवाओं को मिले, भारत के लघु और मध्यम उद्योग वालों को मिले. इस दिशा में बजट में बड़े-बड़े कदम उठाए गए हैं. साथियों, ये बजट भारत की वैश्विक भूमिका को नए सिरे से सशक्त करता है. भारत के 140 करोड़ नागरिक फास्टेस्ट ग्रोइंग इकोनॉमी बनकर ही संतुष्ट नहीं है. हम जल्द से जल्द दुनिया की तीसरी सबसे बड़ी अर्थव्यवस्था बनना चाहते हैं. ರಾಜ್ಯ ಬಿಜೆಪಿ ನಾಯಕರು ಸಹಜವಾಗೇ ನಿರ್ಮಲಾ ಬಜೆಟ್ ಅನ್ನು ಸ್ವಾಗತಿಸಿದ್ದಾರೆ. ದೇಶದ ಸರ್ವಾಂಗೀಣ ಹಾಗೂ ಅಭಿವೃದ್ಧಿ ಒಳಗೊಂಡ ಬಜೆಟ್ ಇದಾಗಿದೆ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಪ್ರಯಾಸ್ ಒಳಗೊಂಡಂತೆ ಬಜೆಟ್ ಎಲ್ಲರಿಗೂ ಬಹಳ ಹತ್ತಿರವಾಗಿದೆ. ಈ ಬಾರಿಯ ಬಜೆಟ್ ಅಂದಾಜು ಮೊತ್ತ 11 ಲಕ್ಷ ಕೋಟಿ ರು. ಈ ಬಜೆಟ್ ನೋಡಿದರೆ ಭಾರತದ ಸಾರ್ವಭೌಮತ್ವದ ಏಕತೆಯನ್ನು ಎತ್ತಿ ಹಿಡಿಯುವಲ್ಲಿ ಸಫಲ ಆಗಿದೆ. ದೇಶದ ಪುರಾತನ ಸ್ಥಳಗಳನ್ನು ಅಭಿವೃದ್ಧಿಗೊಳಿಸಲು ಈ ಬಜೆಟ್ ಹೆಚ್ಚು ಮಹತ್ವ ಕೊಡಲಾಗಿದೆ. ಕರ್ನಾಟಕ ರೈಲ್ವೆ ಸ್ಟೇಷನ್ ಕಾರಿಡಾರ್ ಘೋಷಣೆ ಮಾಡಲಾಗಿದೆ. ಕಳೆದ 10 ವರ್ಷಗಳಿಂದ 25 ಕೋಟಿ ಜನರು ಬಡತನ ರೇಖೆಯಿಂದ ಮೇಲೆ ಬಂದಿದ್ದಾರೆ. ನನ್ನ ದೃಷ್ಟಿಯಲ್ಲಿ ಇದು ಜನಹಿತದ ಬಜೆಟ್, ಜನಪ್ರಿಯತೆಗಿಂತ ಜನಹಿತದ ಬಜೆಟ್. ಇದು ಜನರ ಬದುಕಿನ ದಿನನಿತ್ಯದ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಮಾಡಿದ್ದಾರೆ. ವಿಶೇಷವಾಗಿ ಕೈಗಾರಿಕೆಗೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ, ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟಿದ್ದಾರೆ. ಪ್ರಮುಖವಾಗಿ ಮಹಿಳೆಯರು, ಹೆಣ್ಣುಮಕ್ಕಳು ವಿದ್ಯಾಭ್ಯಾಸ ಮಾಡುವಂಥದ್ದಕ್ಕೆ ಪ್ರತಿ ಜಿಲ್ಲೆಯಲ್ಲೂ ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡೋದಕ್ಕೆ ಕೇಂದ್ರ ಸರ್ಕಾರನೇ ಮುಂದೆ ಬಂದಿರೋದು ಇದು ಮೊದಲ ಬಾರಿ ಅಂತ ನನಗನ್ಸುತ್ತೆ. ಇದು
2047ಕ್ಕೆ ಅಂದ್ರೆ 2026ನೇ ಬಜೆಟ್ ಇದು. ಅಂದ್ರೆ ಈ ಶತಮಾನದ ಸೆಕೆಂಡ್ ಕ್ವಾರ್ಟರ್. ಹಾಗಾಗಿ ಇದೊಂದು ಮುಂದಿನ 25 ವರ್ಷಗಳ ಕಾಲ ಮತ್ತು 2047ಕ್ಕೆ ಭಾರತ ಸ್ವತಂತ್ರ ಆಗುವ ಸಮಯದಲ್ಲಿ ಭಾರತ ಅದರ ಫ್ಯೂಚರು ಹೇಗಿರಬೇಕು ಅನ್ನುವಂತಹ ದೃಷ್ಟಿಯಿಂದ ಕೂಡಿದಂತಹ ಭವಿಷ್ಯದ ದೃಷ್ಟಿಕೋನವನ್ನು ಅತ್ಯಂತ ವಿಸ್ತಾರವಾಗಿ ಗಮನಿಸಿ ಅದನ್ನ ಇಂಗ್ಲಿಷ್ನಲ್ಲಿ ಹೇಳುವುದಾದರೆ ವಿಜುವಲೈಸ್ ಮಾಡಿರುವಂತಹ ಒಂದು ಬಜೆಟ್. ಕೇರಳದ ಮಿನರಲ್ಸ್ ದೋಚುವ ಹುನ್ನಾರ, ಬಿಜೆಪಿಯೇತರ ರಾಜ್ಯಗಳಿಗೆ ಅನ್ಯಾಯ. ನಿರ್ಮಲಾ ಸೀತಾರಾಮನ್ ಬಜೆಟ್ ಅನ್ನ ಸಹಜವಾಗೇ ಪ್ರತಿಪಕ್ಷಗಳು ಕಟುವಾಗೇ ಟೀಕಿಸಿವೆ. ಕೇರಳದಲ್ಲಿ ಗಣಿಗಾರಿಕೆ ಕಾರಿಡಾರ್ ಸ್ಥಾಪನೆ ಮೂಲಕ ಕೇರಳದಲ್ಲಿರುವ ಮಿನರಲ್ಸ್ ದೋಚುವ ಹುನ್ನಾರ ಎಂದಿದ್ದಾರೆ ಕೇರಳ ಸಿಎಂ ಪಿಣರಾಯಿ ವಿಜಯನ್. ಕೇಂದ್ರದ ನಿರ್ಧಾರಗಳು ಭಯಾನಕ, ದೇಶಕ್ಕೆ ಮಾರಕ. ಅಪರೂಪದ ಮಿನರಲ್ಗಳನ್ನು ದೋಚುವ ಹುನ್ನಾರ, ಖಾಸಗಿ ಉದ್ಯಮಿಗಳನ್ನ ಇನ್ನಷ್ಟು ಶ್ರೀಮಂತಗೊಳಿಸುವ ಸಂಚು, ಪರಿಸರ ಕಾನೂನುಗಳನ್ನೇ ಬದಿಗೊತ್ತಿ ಗಣಿಗಾರಿಕೆಗೆ ಆಸ್ಪದ ನೀಡಲಾಗ್ತಿದೆ. They have not given a single paisa to Bengal. Only one tax is there, GST. They are taking away our money and saying big talk. They are giving us money. It is our money. Now only one tax is there. What they are collecting from Bengal, they are not giving our food funds. Will get about more than 2 lakh crores. ಕೇಂದ್ರದ ಬಜೆಟ್ ಅನ್ನ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಹಾಗೂ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಕೂಡ ಕಟುವಾಗೇ ಟೀಕಿಸಿದ್ದಾರೆ. ಸೋಷಿಯಲ್ ಮೀಡಿಯಾ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಾಹುಲ್ ಗಾಂಧಿ, ಯುವಕರಿಗೆ ಕೆಲಸ ಇಲ್ಲದೆ ಬೀದಿಗೆ ಬಿದ್ದಿದ್ದಾರೆ, ಉತ್ಪಾದನಾ ಪ್ರಮಾಣ ಕುಸಿದಿದೆ, ಹೂಡಿಕೆದಾರರು ದೇಶ ಬಿಟ್ಟು ಹೋಗ್ತಿದ್ದಾರೆ, ಸಾಮಾನ್ಯ ಜನರ ಉಳಿತಾಯಕ್ಕೂ ಕತ್ತರಿ ಬಿದ್ದಿದೆ, ರೈತರು ಕಂಗಾಲಾಗಿದ್ದಾರೆ, ಜಾಗತಿಕ ಮಟ್ಟದಲ್ಲಿ ದೇಶದ ಮಾನ ಹರಾಜಾಗಿದೆ. ಇದೆಲ್ಲವನ್ನು ಕೇಂದ್ರ ಸರ್ಕಾರ ನಿರ್ಲಕ್ಷಿಸಿದೆ. ನಿರ್ಮಲಾ ಸೀತಾರಾಮನ್ ಅವರೇನು ಬಜೆಟ್ ಮಂಡಿಸಿದ್ದಾರೆ, ಇದರಲ್ಲಿ ಯಾವುದೇ ಹೊಸ ಯೋಜನೆಗಳಿಲ್ಲ ಮತ್ತು ಬಡವರಿಗಾಗಿ ವಿಶೇಷವಾಗಿ ಯುವಕರಿಗೆ ಎಂಪ್ಲಾಯ್ಮೆಂಟ್ ಬಗ್ಗೆ ಮತ್ತು ಈ ಇನ್ಫ್ಲೇಷನ್ ಬಗ್ಗೆ ಅವರು ಏನೂ ವಿಚಾರಗಳನ್ನು ಬಜೆಟ್ನಲ್ಲಿ ಪ್ರಸ್ತಾಪ ಮಾಡಿಲ್ಲ. ಹಳೆ ಕಥೆನೇ ಹೇಳ್ಕೊಂಡು ಹೋಗ್ತಾರೆ ಮತ್ತು ಹಳೆ ಕಥೆಯಲ್ಲಿ ಅವರೇನು ಯಶಸ್ವಿ ಆಗಿಲ್ಲ, ಮುಂದೂ ಕೂಡ ಯಶಸ್ವಿ ಆಗೋದಿಲ್ಲ. ಈ ದೇಶದ ಜನತೆಗೆ ಮೋದಿಯವರು ಭಾಷಣ ಮಾಡಿ 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 ಮೋಸ ಮಾಡ್ತಾ ಇದ್ದಾರೆ. ನಿರ್ಮಲಾ ಬಜೆಟ್ ಬಗ್ಗೆ ರಾಜ್ಯ ಕಾಂಗ್ರೆಸ್ ಕೂಡ ಕುಟುಕಿದೆ. ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಹಾಕಿ ಟೀಕಿಸಿದೆ. ಸಾಕು ಕೇಂದ್ರದ ಅನ್ಯಾಯ, ಬೇಕು ಕರ್ನಾಟಕಕ್ಕೆ ನ್ಯಾಯ, ಕರ್ನಾಟಕಕ್ಕೆ ವಿಶೇಷ ಯೋಜನೆಗಳಿಲ್ಲ, ಕೇಂದ್ರ ಯೋಜನೆಗಳಿಗೆ ಪೂರಕ ಅನುದಾನವಿಲ್ಲ, ತೆರಿಗೆ ಹಂಚಿಕೆಯಲ್ಲಿ ನ್ಯಾಯವಿಲ್ಲ. ಇದು ಕಳೆದ ಕೆಲವು ವರ್ಷಗಳಿಂದ ಕರ್ನಾಟಕದ ಪಾಲಿನ ಕೇಂದ್ರ ಬಜೆಟ್ಟಿನ ಚಿತ್ರಣವಾಗಿದೆ. ಈ ಬಾರಿ ಬಜೆಟ್ನಲ್ಲಿ ನಮಗೆ ನ್ಯಾಯಯುತ ಪಾಲು ಬೇಕೇ ಬೇಕು, ನಾವು ಕೇಳುತ್ತಿರುವುದು ನಮ್ಮ ಹಕ್ಕನ್ನೇ ಹೊರತು ಭಿಕ್ಷೆಯನ್ನಲ್ಲ ಎಂದು ಪೋಸ್ಟ್ ಮಾಡಿದೆ. ಹಾಗೆ ರಾಜ್ಯ ಕಾಂಗ್ರೆಸ್ ನಾಯಕರು ಕೂಡ ಕೇಂದ್ರವನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿರುವ ಸಿಎಂ ಸಿದ್ದರಾಮಯ್ಯ, ಕರ್ನಾಟಕ ಸರ್ಕಾರಕ್ಕೆ ಕೇಂದ್ರ ಚೊಂಬು ಕೊಟ್ಟಿದೆ, ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ ಎಂದಿದ್ದಾರೆ. ಕಳೆದ ವರ್ಷ ಹೋಲಿಸಿದ್ರೆ ಈ ವರ್ಷ ಸುಮಾರು 70,000 ಕೋಟಿ ಕರ್ನಾಟಕಕ್ಕೆ ಏನೇನೂ ಕೊಟ್ಟಿಲ್ಲ. ದಕ್ಷಿಣ ಭಾರತಕ್ಕೆ ಏನೂ ಕೊಟ್ಟಿಲ್ಲ. ಕರ್ನಾಟಕಕ್ಕೆ ಏನು ಕೊಟ್ಟಿದ್ದಾರೆ? ಚೊಂಬು ಕೊಟ್ಟಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಬಜೆಟು ಚೊಂಬು. 53 ಲಕ್ಷ ಕೋಟಿ ರೂಪಾಯಿ .5 ಏನ್ ಮಾಡಿದ್ದಾರೆ, ಇದರಲ್ಲೂ ಕೂಡ ನಮ್ಮ ರಾಜ್ಯಕ್ಕೆ ಏನು ಪಾಲು ಕೊಡಬೇಕಾಗಿತ್ತೋ ಅದಿಲ್ಲ. ಕೆಲವು ಟ್ರೈನ್ಸ್ ಎಲ್ಲ ಬಿಟ್ಟಿದ್ದಾರೆ, ಎಲ್ಲ ಬರೀ ಬೇರೆ ರಾಜ್ಯಕ್ಕೆ, ಚುನಾವಣೆಗೆ ಸಂಬಂಧಪಟ್ಟಂತ ರಾಜ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಚುನಾವಣಾ ಬಜೆಟ್ ಘೋಷಣೆ ಮಾಡಿದಾಗೆ ಮಾಡಿದ್ದಾರೆ. ಈ ರಾಜ್ಯಕ್ಕೆ ಅನ್ಯಾಯ ಆಗ್ತಿದ್ದಾಗ ಈ ಬಿಜೆಪಿ ಎಂಪಿಗಳು ಮತ್ತು ಕೇಂದ್ರ ರಾಜ್ಯದ ಮಂತ್ರಿಗಳೆಲ್ಲ ಸ್ವಾಭಿಮಾನ ಇದ್ರೆ, ಕರ್ನಾಟಕ ರಾಜ್ಯದ ಬಗ್ಗೆ ಅವ್ರಿಗೇನಾದ್ರು ಆಸಕ್ತಿ ಇದ್ರೆ ಅವರೆಲ್ಲ ರಾಜೀನಾಮೆ ಕೊಟ್ಬಿಡೋದು ಮೇಲು. ಫೇಕ್ ಬಗ್ಗೆ, ಆಮೇಲೆ ಆರೆಂಜ್ ಎಕಾನಮಿ ಅಂತ ಎಲ್ಲ ದೊಡ್ಡದಾಗಿ ಮಾತಾಡಿದ್ದಾರೆ. ಬಟ್
ಸ್ಪೆಸಿಫಿಕ್ ಆಗಿ ಕರ್ನಾಟಕ ವಿಚ್ ಇಸ್ ಡೂಯಿಂಗ್ ಸೋ ವೆಲ್ ನ ಅಲ್ಲಿಗೆ ಸ್ಪೆಷಲ್ ಗ್ರಾಂಟ್ಸ್ ಅಂತ ಏನು ಬಂದಿಲ್ಲ ಅಂತ ನಮ್ಗೆ ಕೊಡ್ತೀನಿ. ಫೈನಾನ್ಸ್ ಕಮಿಷನ್ ಏನ್ ನಮಗೆ ಮಲ್ತಾಯಿ ಧೋರಣೆ ಅಂತಾನೆ ಹೇಳ್ತಾ ಇದೀವಿ. ಸೊ ಅದರ ಭರ್ಪಾಯಿ ಯಾವ ರೀತಿ ಮಾಡ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ನಾವು ಕೂಡ ಓದ್ತಾ ಇದೀವಿ. ಇನ್ನ ನಮ್ಮ ಏನು 50% ಶೇರ್ ಮಾಡಿ ಅಂತ ಹೇಳ್ತಾ ಇದೀವಿ, ಅದು ಕೇವಲ 41% ಅಂತ ಹೇಳ್ತಾ ಇದ್ದಾರೆ. ಇದ್ರ ಬಗ್ಗೆ ಕೂಡ ಆತಂಕ ಇದೆ. ಬಜೆಟ್ ಮಂಡನೆ ಆಯಿತು, ಇನ್ನೇನಿದ್ರೂ ಬಜೆಟ್ ಮೇಲಿನ ಚರ್ಚೆಗಳಷ್ಟೇ ಉಳಿದಿರೋದು. ನಾಳೆ ಅಥವಾ ನಾಡಿದ್ದು ಲೋಕಸಭೆಯಲ್ಲಿ ಪ್ರತಿಪಕ್ಷ ನಾಯಕ ರಾಹುಲ್ ಗಾಂಧಿ ಬಜೆಟ್ ಬಗ್ಗೆ ಮಾತನಾಡಲಿದ್ದಾರೆ. ಬಜೆಟ್ನ ಯಾವ ಯಾವ ಅಂಶಗಳು ದೇಶಕ್ಕೆ ಹೇಗೆಲ್ಲ ಮಾರಕ ಅನ್ನೋದು ಬಯಲಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಬಜೆಟ್ ಅಂದ್ರೇನೆ ಸಹಜವಾಗಿ ನಿರೀಕ್ಷೆ. ಬಜೆಟ್ ಅಂದ್ರೆ ಸರ್ಕಾರ ಹಾಕಿಕೊಳ್ಳುವಂತಹ ಯೋಜನೆ. 1 ವರ್ಷಗಳ ಅವಧಿಯಲ್ಲಿ ನಾವು ಏನೇನೆಲ್ಲನ್ನ ಮಾಡಬಹುದು ಅನ್ನುವಂತಹ ಒಂದು ನೀಲನಕ್ಷೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಸೊ ಆ ಒಂದು ಬಜೆಟ್ ಈ ಬಾರಿ ರೆಡಿ ಆಗಿದೆ. ಸಹಜವಾಗಿ ಇದನ್ನ ಬಿಜೆಪಿ ನಾಯಕರು, ಬಿಜೆಪಿಯ ಎಂಪಿಗಳು, ಎಲ್ಲ ರಾಜ್ಯಗಳು ಕೂಡ ವೆಲ್ಕಮ್ ಮಾಡ್ತಾ ಇದ್ದಾರೆ. ಸಹಜವಾಗಿ ಪ್ರತಿಪಕ್ಷದ ನಾಯಕರು ಇದು ನಿರಾಶಾದಾಯಕವಾದಂತಹ ಬಜೆಟ್, ದೂರದೃಷ್ಟಿನೇ ಇಲ್ಲದಂತಹ ಬಜೆಟ್ ಅನ್ನುವಂಥ ಅರ್ಥದಲ್ಲಿ ಇದನ್ನ ಸಹಜವಾಗಿ ಕಟುವಾಗಿ ಟೀಕೆಗೆ ಒಳಪಡಿಸ್ತಾ ಇದ್ದಾರೆ, ಅಂದ್ರೆ ಟೀಕಿಸ್ತಾ ಇದ್ದಾರೆ. ಅಂದ್ರೆ ಬಂಡವಾಳಶಾಹಿಗಳ ಪರವಾಗಿನೇ ಕೇಂದ್ರ ಸರ್ಕಾರ ಇನ್ನೂ ಕೆಲಸವನ್ನ ಮಾಡ್ಕೊಂಡು ಹೋಗ್ತಾ ಇದೆ ಅಂತ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಜವಾದಂಥ ಪ್ರಕ್ರಿಯೆ ಇದು. ಬಟ್ ಕೇಂದ್ರ ನಾಯಕರು ಇನ್ಕ್ಲೂಡಿಂಗ್ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಹೇಳ್ತಾ ಇರುವಂತಹ ವಿಚಾರ, ಇದು ಬಹಳಷ್ಟು ದೂರದೃಷ್ಟಿಯನ್ನು ಹೊಂದಿರುವಂತಹ ಬಜೆಟ್ ಆಗಿದೆ. ಇದು ಮೊನ್ನೆ ಆದಂಥ ಮದರ್ ಆಫ್ ಆಲ್ ಡೀಲ್ಸ್ ಅಂತ ಏನು ನಾವು ಕರೆದ್ವಿ, ಅಂದ್ರೆ ಯುರೋಪಿಯನ್ ಕಂಟ್ರಿ ಜೊತೆಗೆ ಆದಂತಹ ಆ ಒಂದು ಒಪ್ಪಂದ, ಈ ಒಪ್ಪಂದಕ್ಕೆ ಅನುಗುಣವಾದಂಥ ಬಜೆಟ್ ಈ ಬಾರಿ ಕೇಂದ್ರ ಸರ್ಕಾರ ಮಂಡಿಸಿದೆ ಅಂತ ಅದನ್ನ ಸಮರ್ಥನೆಯನ್ನ ಮಾಡಿಕೊಡ್ತಾ ಇದ್ದಾರೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಜಲಮಂಡಳಿ ವಿರುದ್ಧ ಕುಟುಂಬಸ್ಥರು ಆರೋಪವನ್ನ ಮಾಡ್ತಾ ಇದ್ದಾರೆ, ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ತೇಲ್ತಾ ಇದ್ದ ಮೃತದೇಹವನ್ನ ಕಂಡು ಪೋಷಕರು ಶಾಕ್ ಆಗಿದ್ದಾರೆ. ಜಲಮಂಡಳಿ ಚೇಂಬರ್ನಲ್ಲಿ ತೇಲುತ್ತಿದ್ದ ಮೃತದೇಹದ ವಾಸನೆ ಬಗ್ಗೆ ಪರಿಶೀಲಿಸಿದಾಗ ಮೃತದೇಹ ಪತ್ತೆಯಾಗಿರೋದು ಕನ್ಫರ್ಮ್ ಆಗಿದೆ. ಈಗ ಕುಟುಂಬಸ್ಥರ ಆಕ್ರೋಶ ಜಲಮಂಡಳಿಯ ವಿರುದ್ಧ. ಕಾಮಗಾರಿ ಸ್ಥಳದಲ್ಲಿ ದುರ್ವಾಸನೆ ಬರುತ್ತೆ. ಕಾಣೆಯಾಗಿದ್ದ ಬಾಲಕನಿಗೆ ಆ ಕುಟುಂಬ ಹುಡುಕಾಡ್ತಾ ಇತ್ತು. ದುರ್ವಾಸನೆ ಬಂದು ಡೌಟ್ ಬಂದು ಅದನ್ನ ಪರಿಶೀಲನೆ ಮಾಡಿದಾಗ ಅಲ್ಲಿ ಆ ಡೆಡ್ ಬಾಡಿ ತೇಲ್ತಾ ಇರುವಂಥದ್ದು ಕಾಣಿಸುತ್ತೆ. ಕುಟುಂಬಸ್ಥರ ಆಕ್ರಂದನ ಒಂದು ಕಡೆ ಮುಗಿಲು ಮುಟ್ಟಿದ್ರೆ, ಮತ್ತೊಂದು ಕಡೆ ತಮ್ಮ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ತೇಲುತ್ತಿದ್ದ ಮೃತದೇಹವನ್ನ ಕಂಡು ಪೋಷಕರು ಶಾಕ್ಗೆ ಒಳಗಾಗಿದ್ದಾರೆ. ಫೋಟೋದಲ್ಲಿ ನೋಡ್ತಾ ಇದ್ದೀವಿ, ಈ ಬಾಲಕ ಕಾಣೆಯಾಗಿದ್ದ, ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದಂಥ ಬಾಲಕ ಈತ. ಕನಕಪುರ ರಸ್ತೆಯ ಪೈಪ್ಲೈನ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ಆ ಪೈಪ್ಲೈನ್ ಚೇಂಬರ್ಗೆ ಬಿದ್ದು 9ನೇ ತರಗತಿಯ ಪ್ರೀತಮ್ ಸಾವನ್ನಪ್ಪಿದ್ದ. ಆ ಪ್ರೀತಮ್ನ ಫೋಟೋ ನಮ್ಮ ಸ್ಕ್ರೀನ್ ನಲ್ಲಿ ನೋಡ್ತಾ ಇತ್ತು. ಚೇಂಬರ್ಗೆ ಬಿದ್ದು ಬಾಲಕ ಸಾವನ್ನಪ್ಪಿರುವಂತಹ ವಿಚಾರ ಒಂದು ಕಡೆ ಆದ್ರೆ, ಜಲಮಂಡಳಿ ಕಾಮಗಾರಿ ಅಲ್ಲಿ ನಡೆಸ್ತಾ ಇತ್ತು. ಕಾಮಗಾರಿ ನಡೀತಾ ಇದ್ರು ಕೂಡ ಈ ಬಗ್ಗೆ ಗಮನ ಕೊಟ್ಟಿಲ್ಲ, ಅಂದ್ರೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಕಾಮಗಾರಿಯಲ್ಲಿ ಅಂತ ಆ ಬಾಲಕನ ಕುಟುಂಬಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅದು ಕೂಡ ದುರ್ವಾಸನೆ ಬಂದು ಪರಿಶೀಲನೆ ಮಾಡಿದಾಗ, ಡೌಟ್ನಲ್ಲಿ ನೋಡಿದಾಗ ಗೊತ್ತಾಗಿದೆ ಅಲ್ಲಿ ಡೆಡ್ ಬಾಡಿ ಇರುವಂಥದ್ದು. ಕಳೆದ 3 ದಿನಗಳ ಹಿಂದೆ ಕಾಣೆಯಾಗಿದ್ದಂಥ ಬಾಲಕ ಈತ ಪ್ರೀತಮ್. ಆ ಹುಡುಗನ ಹೆಸರು. ಕನಕಪುರ ರಸ್ತೆಯ ಪೈಪ್ಲೈನ್ನಲ್ಲಿ ಈ ಘಟನೆ ಸಂಭವಿಸಿದೆ. ಜಲಮಂಡಳಿ ತೆಗೆದಿದ್ದಂಥ ಚೇಂಬರ್ಗೆ ಬಿದ್ದು 9ನೇ ತರಗತಿ ಓದ್ತಾ ಇದ್ದಂಥ ಪ್ರೀತಮ್ ಸಾವನ್ನಪ್ಪಿದೆ. ಕಳೆದ 3 ದಿನಗಳ ಹಿಂದೆ ನಡೆದಂತಹ ಘಟನೆ ಇದು. ಜಲಮಂಡಳಿಯ ಎಡವಟ್ಟಿದು ಅಂತ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಆ ಬಾಲಕನ ಪೋಷಕರು, ಕುಟುಂಬಸ್ಥರು. ಆ ನೀರಲ್ಲೇ ತೇಲ್ತಾ ಇತ್ತು ಡೆಡ್ ಬಾಡಿ. 3 ದಿನ ಆಗಿರುವಂತಹ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಕೆಟ್ಟದಾಗ ವಾಸನೆ ಬರ್ತಾ ಇತ್ತು. ಅಲ್ಲಿ ಹೋಗಿ ನೋಡಿದಾಗ, ಪರಿಶೀಲನೆ ಮಾಡಿದಾಗ ಡೆಡ್ ಬಾಡಿ ಇರೋದು ಕೂಡ ಕನ್ಫರ್ಮ್ ಆಗಿದೆ. ಜಲಮಂಡಳಿ ಕಾಮಗಾರಿ ನಿಧಾನಗತಿಯಲ್ಲಿ, ನಿರ್ಲಕ್ಷ್ಯದ ರೀತಿಯಲ್ಲಿ ನಡೀತಾ ಇರೋದು ಇದಕ್ಕೆ ಕಾರಣ, ಬಾಲಕ ಬಲಿಯಾಗುವುದಕ್ಕೆ ಕಾರಣ ಅಂತ ಆ ಬಾಲಕನ ಕುಟುಂಬಸ್ಥರು ಈಗ ಆರೋಪವನ್ನ ಮಾಡ್ತಾ ಇದ್ದಾರೆ. ಜಲಮಂಡಳಿ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕುಟುಂಬಸ್ಥರ ಆಕ್ರಂದನ ಸಹಜವಾಗಿ ಹೇಳತಿರದಾಗಿದೆ. ಮುಗಿಲು ಮುಟ್ಟಿದೆ ಕುಟುಂಬಸ್ಥರ ಆಕ್ರಂದನ. ತೇಲ್ತಾ ಇದ್ದಂತಹ ಆ ಬಾಲಕನ ಮೃತದೇಹವನ್ನ ಕಂಡು ಪೋಷಕರು ಶಾಕ್ ಆಗಿದ್ದಾರೆ. ಜಲಮಂಡಳಿಯ ಚೇಂಬರ್ನಲ್ಲಿ ಈ ಮೃತದೇಹ ತೇಲ್ತಾ ಇತ್ತು. ಇದನ್ನು ನೋಡಿ ಪೋಷಕರು ಸಹಜವಾಗಿ ಶಾಕ್ಗೆ ಒಳಗಾಗಿದ್ರು. 3 ದಿನಗಳ ಹಿಂದೆ ಈ ಘಟನೆ ನಡೆದಿರೋದು. ಯಾಕಂದ್ರೆ ಆ ಬಾಲಕ 3 ದಿನಗಳ ಹಿಂದೆನೇ ಕಾಣೆಯಾಗಿದೆ.
ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಗತಿ ಶೆಟ್ಟಿ ಸಂಪರ್ಕದಲ್ಲಿದ್ದಾರೆ. ಪ್ರಗತಿ, ಪ್ರೀತಮ್ ಅನ್ನುವಂಥ ಹುಡುಗನ ದಾರುಣ ಸಾವಿನ ಘಟನೆಯನ್ನ ನೋಡ್ತಾ ಇದ್ವಿ ನಾವು. ಕುಟುಂಬಸ್ಥರು ಏನ್ ಹೇಳ್ತಾ ಇದ್ದಾರೆ? ಏನಾದರೂ ಆರೋಪಗಳನ್ನ ಮಾಡ್ತಾ ಇದ್ದಾರಾ ಅಥವಾ ಅಚಾನಕ್ ಆಗಿ ಏನಾದರೂ ಬಿದ್ದು ಆಗಿರುವಂತಹ ಘಟನೆನಾ ಇದು? ಏನ್ ಡೀಟೇಲ್ಸ್ ಇದೆ ಟೋಟಲಿ? ಅರುಣ್, ಕುಟುಂಬಸ್ಥರು ಮಾಡ್ತಾ ಇರೋದು ನೇರವಾಗಿ ಜಲಮಂಡಳಿಯ ವಿರುದ್ಧವೇ ನೇರವಾಗಿ ಆರೋಪ ಮಾಡ್ತಾ ಇದ್ದಾರೆ. ಅಂದ್ರೆ ಕಳೆದ 3 ದಿನದ ಹಿಂದೆ ಈ ಪ್ರೀತಮ್ ಅನ್ನುವಂತಹ ಹುಡುಗ ಮಿಸ್ ಆಗಿರ್ತಾನೆ. ಆತ 9ನೇ ತರಗತಿ ಓದ್ತಾ ಇರ್ತಾನೆ. ಆತ ಎಲ್ಲಿ ಹೋದ, ಯಾರ ಜೊತೆ ಹೋದ, ಯಾವ ಇನ್ಫಾರ್ಮೇಶನ್ ಕೂಡ ಕುಟುಂಬಸ್ಥರಿಗೆ ಇರೋದಿಲ್ಲ. ಅವರು ಸ್ಥಳೀಯ ಪೊಲೀಸ್ ಠಾಣೆಗೆ ದೂರನ್ನು ಕೂಡ ಕೊಡ್ತಾರೆ. ಜೊತೆಗೆ ಆತನನ್ನು ಹುಡುಕುವಂತಹ ಕೆಲಸವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇರ್ತಾರೆ. ಈ ಕಾಮಗಾರಿ ಆಗ್ತಾ ಇದ್ದಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಸ್ಮೆಲ್ ಬರ್ತಾ ಇತ್ತು ಅಂತ ಅಕ್ಕಪಕ್ಕದಲ್ಲಿದ್ದಂತಹ ನಿವಾಸಿಗಳೇ ಹೇಳ್ತಾರಂತೆ. ಅದು ಕೂಡ ಇವ್ರ ಮನೆ ಹತ್ರ ಇರುವಂತಹ ಜಾಗನೇ. ಆ ಜಾಗಕ್ಕೆ ಹೋಗಿ ನೋಡಿದಾಗ ಕುಟುಂಬಸ್ಥರಿಗೆ ಒಂದು ದೊಡ್ಡ ಶಾಕ್ ಆಗುತ್ತೆ. ಯಾಕಂದ್ರೆ ಅಲ್ಲಿ ಡೆಡ್ ಬಾಡಿ, ಆತ 9ನೇ ತರಗತಿ ಹುಡುಗ ಏನಿರ್ತಾನೆ ಆತ ತೇಲ್ತಾ ಇರುವಂತಹ ದೃಶ್ಯ ಅವರಿಗೆ ಕಣ್ಣಿಗೆ ರಾಚುತ್ತೆ. ಅದನ್ನ ನೋಡಿ ಅವರು ಒಂದು ಸಲ ಶಾಕ್ ಆಗಿ ಕುಸಿದು ಬೀಳ್ತಾರೆ. ಅದಾದ್ಮೇಲೆ ಅವರ ರಿಲೇಟಿವ್ಸ್ ಎಲ್ಲ ಬಂದು ಆ ಘಟನೆ ಬಗ್ಗೆ ನೋಡಿದಾಗ ಅವರೆಲ್ಲರಿಗೂ ಕೂಡ ಅಲ್ಲಿ ಡೆಡ್ ಬಾಡಿ ತೇಲ್ತಾ ಇರೋದು ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ಅದು ಇದೇ ಪ್ರೀತಮ್ ಅನ್ನುವಂತಹ ಹುಡುಗ ಅನ್ನೋದು ಕೂಡ ಸ್ಪಷ್ಟ ಆಗುತ್ತೆ. ಅವರ ಆರೋಪ ಏನಪ್ಪಾ ಅಂತ ಹೇಳಿದ್ರೆ, ಅಲ್ಲಿ ನೀವು ಒಂದು ಗಮನಿಸ್ತಾ ಇರ್ಬೋದು ದೃಶ್ಯದಲ್ಲಿ ಒಂದು ಚೇಂಬರ್ ತರ ಇದೆ, ಅಂದ್ರೆ ಒಂದು ಸಂಪ್ ತರ ಏನ್ ಕಾಣಿಸುತ್ತೆ, ಅಲ್ಲಿ ಯಾವುದೇ ರೀತಿಯಾಗಿ ಕ್ಲೋಸ್ ಮಾಡ್ಲಿಲ್ಲ. ಕಳೆದ ಸಾಕಷ್ಟು ದಿನಗಳಿಂದಲೂ ಕೂಡ ಅದು ಓಪನ್ ಆಗೇ ಇತ್ತು. ಇವನ್ ನಡ್ಕೊಂಡು ಹೋಗುವಾಗ ಬಿದ್ನೋ ಅಥವಾ ಅಲ್ಲಿ ಹೇಗ್ ಬಿದ್ದ ಅದ್ರ ಬಗ್ಗೆ ಯಾರು ಕೂಡ ಆ ಪ್ರತ್ಯಕ್ಷದರ್ಶಿಗಳಿಲ್ಲ. ಬಟ್ ಅದನ್ನ ಕ್ಲೋಸ್ ಮಾಡಬಹುದಾಗಿತ್ತು. ಸಾಕಷ್ಟು ಜನ ಆ ಭಾಗದಲ್ಲಿ ಹೋಗ್ತಾ ಇದ್ದ ಸಂದರ್ಭದಲ್ಲಿ ಎಡವಿದ್ದು ಉಂಟು. ಆದ್ರೆ ಈಗ ಒಂದು ಸಾವೇ ಆಗಿದೆ. ಇದಕ್ಕೆ ನೇರವಾಗಿ ಜಲಮಂಡಳಿಯ ನಿರ್ಲಕ್ಷ್ಯ ಕಾರಣ ಅನ್ನುವಂತಹದ್ದು ಕುಟುಂಬಸ್ಥರ ಒಂದು ಗಂಭೀರವಾದಂತಹ ಆರೋಪ. ಎಲ್ಲದಕ್ಕಿಂತ ಜಾಸ್ತಿ 3 ದಿನದಿಂದ ಹುಡುಕಾಟ ನಡೆಸ್ತಾ ಇದ್ದವ್ರಿಗೆ ಈಗ ಮೃತದೇಹವಾಗಿ ಆ ಬಾಲಕ ಸಿಕ್ಕಿರುವಂತದ್ದು ನಿಜಕ್ಕೂ ಕೂಡ ನೋವಿನ ಸಂಗತಿ. ಯಾರು ಓಕೆ ಪ್ರಗತಿ, ಇನ್ನೊಂದು ವಿಚಾರ, ಸಹಜವಾಗಿ ಇಂಥದ್ದೊಂದು ಅನುಮಾನ ಬಂದೇ ಬರುತ್ತೆ. ಅದು ಕುಡಿಯೋ ನೀರಿನ ಪೈಪ್ಲೈನ್ ಕಾಮಗಾರಿಯಲ್ಲಿ ನಡೀತಾ ಇದ್ದದ್ದು. ಸೊ ಅದೇ ಚೇಂಬರ್ಗೆ ಈ ಬಾಲಕ ಬಿದ್ದು ಮೃತಪಟ್ಟಿರುವಂಥದ್ದು ಕಳೆದ 3 ದಿನಗಳ ಹಿಂದೆ ಆಗಿದೆ. ಡೆಡ್ ಬಾಡಿ ಕೂಡ ಸಿಕ್ಕಾಪಟ್ಟೆ ವಾಸನೆ ಬರ್ತಾ ಇತ್ತು. ಈ ರೀತಿಯಾದಂಥ ಮಾಹಿತಿಗಳು ಬರ್ತಾ ಇದೆ. ಸೊ ಹಾಗಾಗಿ ಕುಡಿಯೋ ನೀರಿನ ಆ ಒಂದು ಚೇಂಬರ್ ಆಗಿರೋದ್ರಿಂದ, ಕಾಮಗಾರಿ ನಡೀತಾ ಇರೋದ್ರಿಂದ ಏನಾದರೂ ಮಿಕ್ಸ್ ಆಗಿರುವಂಥ ಸಾಧ್ಯತೆಗಳು, ಆ ಬಗ್ಗೆ ಏನಾದರೂ ಡೌಟ್ಸ್, ಏನಾದರೂ ಮಾಹಿತಿ ಇದೆಯಾ? ಸಹಜವಾಗಿ ಈ ವಿಚಾರವನ್ನ ಅಲ್ಲಿರುವಂತಹ ಸುತ್ತಲಿರುವಂತಹ ಜನರು ಕೂಡ ಇದೇ ಆತಂಕವನ್ನ ಹೊರ ಹಾಕ್ತಾ ಇದ್ರು. ಆದ್ರೆ ಜಲಮಂಡಳಿಯನ್ನ ಸಂಪರ್ಕ ಮಾಡಿದಂತಹ ಸಂದರ್ಭದಲ್ಲಿ ಅದು ಎಲ್ಲಿಗೆ ಕನೆಕ್ಷನ್ ಆಗುತ್ತೆ, ಅಂದ್ರೆ ಆ ಪೈಪ್ಲೈನ್ ಕಾಮಗಾರಿ ಎಲ್ಲಿಗೆ ನಡೀತಾ ಇತ್ತು, ಆ ಭಾಗದಲ್ಲಿ ಹೊಸದಾಗಿ ಪೈಪ್ಲೈನ್ ಹಾಕಿದಾರ ಅಂದ್ರೆ ಅದನ್ನ ನೋಡಿದ್ರೆ ಆ ಸ್ಲ್ಯಾಬ್ಸ್ ನೆಲ್ಲ ಗಮನಿಸಿದ್ರೆ ಅದು ಹೊಸದಾಗಿ ಹಾಕಿರೋ ತರ ಕಾಣಿಸ್ತಾ ಇದೆ. ಸೊ ಹಾಗಾಗಿ ಅಲ್ಲಿಂದ ನೀರು ಯಾರಿಗೂ ಕೂಡ ಸರಬರಾಜು ಆದಂಗೆ ಕಾಣಿಸ್ತಾ ಇಲ್ಲ ಮೇಲ್ನೋಟಕ್ಕೆ. ಬಟ್ ಜಲಮಂಡಳಿಯನ್ನ ಸಂಪರ್ಕ ಮಾಡಿದಾಗ್ಲೂ ಕೂಡ ಅವ್ರ ಬಳಿಯೂ ಕೂಡ ಸ್ಪಷ್ಟವಾದಂತಹ ಉತ್ತರ ಇಲ್ಲ. ಇದಕ್ಕೆ ಆದಷ್ಟು ಶೀಘ್ರವಾಗಿ ನಾವು ಕೂಡ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಅಲ್ಲಿ ಏನಾಗಿದೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಕೊಡ್ತೀವಿ ಅನ್ನುವಂತಹ ಉತ್ತರವನ್ನು ಅವ್ರು ಕೊಟ್ಟಿರೋದು. ಸೊ ಇದು ಪ್ರಾಥಮಿಕ ಮಾಹಿತಿ ಸದ್ಯ ಇರುವಂತದ್ದು. ಅವರು ಪ್ರಗತಿ, ಇದು ನಿರ್ಜನ ಪ್ರದೇಶ ಆಗಿರುವಂತದ ಅಥವಾ ಜನನಿಬಿಡ ಪ್ರದೇಶನ, ಅಕ್ಕಪಕ್ಕ ಮನೆಗಳಿದ್ದಾವ? ಏನಾದರೂ CCTV ಫುಟೇಜಸ್ ಆ ಥರದ್ದು ಏನಾದರೂ ಸಿಗುವಂತಹ ಸಾಧ್ಯತೆಗಳಿದೆಯಾ? ಸದ್ಯ ಅಲ್ಲಿ ಒಂದಷ್ಟು ಮನೆಗಳು ಇದಾವೆ, ಜೊತೆಗೆ ರಸ್ತೆಯಲ್ಲಿ ಸಿಕ್ಕಾಪಟ್ಟೆ ವಾಹನಗಳು ಕೂಡ ಓಡಾಡ್ತಾ ಇರುತ್ತೆ. ಸೊ ಹಾಗಾಗಿ CCTVಯನ್ನು ಕೂಡ ಟ್ರ್ಯಾಕ್ ಮಾಡುವಂತಹ ಸಾಧ್ಯತೆ ಇದೆ. ಬಟ್ ಇದುವರೆಗೂ ಕೂಡ ಅಲ್ಲಿರುವಂತಹ ಅನೇಕ ಕ್ಯಾಮ್ರಾಗಳನ್ನ ಚೆಕ್ ಮಾಡಿಯೇ ಪೋಷಕರು ಈ ಭಾಗದಲ್ಲಿ ಹುಡುಗ ಹೋಗಿದ್ದಾನೆ ಅನ್ನುವಂಥದ್ದನ್ನ ಅವರು ಖಚಿತಪಡಿಸ್ಕೊಂಡಿರೋದು. ಅಂದ್ರೆ ಲಾಸ್ಟ್ 3 days ಇಂದ ಅವರು ಕೂಡ ನಿರಂತರವಾಗಿ ಹುಡುಕಾಟವನ್ನ ನಡೆಸ್ತಿದ್ರು. ಈ ಹುಡುಗ ಯಾವ ಭಾಗದಲ್ಲಿ ಹೋಗಿದ್ದ, ಎಲ್ಲಿ ಹೋಗಿದ್ದ, ಫ್ರೆಂಡ್ಸ್ ಜೊತೆ ಹೋಗಿದ್ದಾನ ಅಥವಾ ಹೊರಗಡೆ ಎಲ್ಲಾದ್ರೂ ಹೋಗಿದ್ದಾನ ಏನು ಅನ್ನೋದನ್ನ ಅವರು ಕೂಡ ನಿರಂತರವಾದಂತಹ ಹುಡುಕಾಟದಲ್ಲೇ ಇದ್ರು. ಸೊ ಆತನ ಚಲನವಲನಗಳನ್ನ CCTVಯಲ್ಲಿ ಗಮನಿಸಿ ಇವನು ಈ ಜಾಗಕ್ಕೆ ಬಂದಿದ್ದಾನೆ ಅನ್ನೋದು ಕನ್ಫರ್ಮ್ ಆದ್ಮೇಲೆ ಅವರು ಈ ಜಾಗದಲ್ಲಿ ಹೋಗಿ ಹುಡುಕಿರುವಂತದ್ದು. ಬಟ್ ಆ ಘಟನೆ ನಡೆದಂತಹ ಜಾಗದಲ್ಲಿ ಸದ್ಯಕ್ಕಿರುವಂತಹ ಇನ್ಫಾರ್ಮೇಶನ್ ಪ್ರಕಾರ ಯಾವುದೇ ರೀತಿಯಾಗಿ CCTV ಅಳವಡಿಕೆ ಆಗಿಲ್ಲ. ಆದ್ರೆ ಅಲ್ಲಿನ ಸ್ಥಳೀಯರು ಮತ್ತೆ ಈ ವಿಚಾರವನ್ನ ಏನ್ ಹೇಳ್ತಿದ್ದಾರೆ ಅಂತ ಹೇಳಿದ್ರೆ, ಹಿಂದೆಯೂ ಕೂಡ ಸಾಕಷ್ಟು ಜನ ಈ ಭಾಗದಲ್ಲಿ ಹೋಗ್ತಾ ಇದ್ದಾಗ ಸಂಜೆ ಟೈಮಲ್ಲಿ ಹೋದ್ರೆ ಅಲ್ಲಿ ಕರೆಕ್ಟ್ ಆಗಿ ಕ್ಲಿಯರ್ ಆಗಿ ಕಾಣಿಸೋದಿಲ್ಲ. ಅಂದ್ರೆ ನೀವು ದೃಶ್ಯದಲ್ಲೂ ಕೂಡ ನೋಡಿದ್ರೆ ಓಪನ್ ಆಗಿ ಕ್ಲಿಯರ್ ಆಗಿ ಕಾಣಿಸುತ್ತೆ. ಸೊ ಯಾರಾದ್ರೂ ಈ ಹಿಂದೆಯೂ ಕೂಡ ಬೀಳುವಂತಹ ಸಾಧ್ಯತೆ ಇತ್ತು. ಬಟ್ ಅದನ್ನ ಎಚ್ಚರಿಕೆಯನ್ನು ವಹಿಸಬಹುದಾಗಿತ್ತು. ಆದ್ರೆ ಸ್ಪಷ್ಟವಾಗಿ ಅಧಿಕಾರಿಗಳು ಅಥವಾ ಅಲ್ಲಿ ಕಾಮಗಾರಿ ಮಾಡ್ತಾ ಇದ್ದಂತಹ ಸಿಬ್ಬಂದಿ ಸ್ಪಷ್ಟವಾಗಿ ಅಂದ್ರೆ ಅವ್ರ ನಿರ್ಲಕ್ಷ್ಯವನ್ನು ವಹಿಸಿದ್ರಿಂದಲೇ ಈ ರೀತಿಯಾದಂತಹ ಘಟನೆ ಆಗಿರೋದು ಅನ್ನುವಂಥದ್ದು ಅವರ ನೇರ ಆರೋಪ. ಥ್ಯಾಂಕ್ ಯು ಪ್ರಗತಿ ಡೀಟೇಲ್ಸ್ಗೆ.